ಮಂಡ್ಯದಲ್ಲಿ ರಾಜಕೀಯ ಮೇಲಾಟ ಆಗ್ತಾ ಇದೆ. ನಿಖಿಲ್ ಸ್ಪರ್ಧೆ ಫಿಕ್ಸ್ ಅಂತ ಇದೆ. ಜೆಡಿಎಸ್ ಸ್ಪರ್ಧೆಗೆ ಸುಮಲತಾ ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ರಾಜಕೀಯ ಮೇಲಾಟ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಒಂದ್ ಕಡೆ ನಿಖಿಲ್ ಸ್ಪರ್ಧೆ ಫಿಕ್ಸ್ ಅಂತ ಜೆಡಿಎಸ್ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ, ಮತ್ತು ಒಂದ್ ಕಡೆ ಸ್ಪರ್ಧೆಗೆ ಧುಮುಕೋದಕ್ಕೆ ಸುಮಲತಾ ಅವರು ಕೂಡ ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಸುಮಲತಾ ಮಂಡ್ಯ ರೌಂಡ್ಸ್ ಹೊಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಮನೆ ಮಾಡಿದ್ದಾರೆ ಸುಮಲತಾ ಅವರು. ನಿಖಿಲ್ ವರ್ಸಸ್ ಸುಮಲತಾ ಸ್ಪರ್ಧೆ ಫಿಕ್ಸ್ ಹಾಗಾದ್ರೆ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಯಾಕಂದ್ರೆ ಜೆಡಿಎಸ್ ನಾಯಕರು ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ದೊಡ್ಡರಸಿನಕೆರೆಯಲ್ಲಿ ಅಂಬಿ ನಾಮಫಲಕವನ್ನ ತೆರವು ಮಾಡಲಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಕಿತ್ತಾಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ದೋಸ್ತಿಗಳ ನಡುವೆನೆ ವಾರ್ ಆಗುತ್ತಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇದುವರೆಗೂ ಡಿಸೈಡ್ ಆಗಿಲ್ಲ ಮಂಡ್ಯ ಕ್ಷೇತ್ರ ಕಾಂಗ್ರೆಸ್ಗೂ ಜೆಡಿಎಸ್ಗೂ ಅಂತ. ಆದ್ರೆ ಈಗ ಆಲ್ರೆಡಿ ಒಂದ್ ಕಡೆ ಕಾಂಗ್ರೆಸ್ ನಾಯಕರನ್ನ ಸುಮಲತಾ ಅಂಬರೀಶ್ ಅವರು ಮಾತನಾಡ್ತಾ ಹೋಗ್ತಾ ಇದ್ದಾರೆ, ಮತ್ತು ಒಂದ್ ಕಡೆ ಜೆಡಿಎಸ್ ನಾಯಕರು ನಿಖಿಲ್ ಅವರೇ ಅಲ್ಲಿ ಸ್ಪರ್ಧೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಏನಾಗ್ತಾ ಇದೆ ಅಂತ ದೃಶ್ಯಗಳಲ್ಲಿ ನೋಡೋದಾದ್ರೆ, ಸ್ಪರ್ಧೆಗೆ ಸುಮಲತಾ ಅಂಬರೀಶ್ ಅವರು ಮೊದಲ ವಿಂಡೋದಲ್ಲಿ ನೋಡ್ತಾ ಇದ್ದೀರಾ. ಸ್ಪರ್ಧೆಗೆ ಸುಮಲತಾ ಅಂಬರೀಶ್ ಅವರು ಸಿದ್ಧತೆಯನ್ನ ಮಾಡ್ತಾ ಅಲ್ಲಿರುವಂತ ಜನರನ್ನ ಮಾತನಾಡಿಸ್ತಾ ಇರುವಂತದ್ದು. ಎರಡನೇ ವಿಂಡೋದಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವರ ಮನೆ ಇದು. ಅಂಬರೀಶ್ ಅವರು ಈ ಹಿಂದೆ ಮಾಡಿದಂತ ಬಾಡಿಗೆಗೆ ಪಡೆದಿದ್ದಂತ ಮನೆಯನ್ನ ಈಗ ಸುಮಲತಾ ಅಂಬರೀಶ್ ಅವರು ಕೂಡ ಬಾಡಿಗೆಗೆ ಪಡೆದಿದ್ದಾರೆ. ಅದೇ ಮನೆಯಲ್ಲಿ ಈಗ ವಾಸವಿದ್ದಾರೆ. ಇನ್ನು ನಿಖಿಲ್ ಸ್ಪರ್ಧೆ ಫಿಕ್ಸ್. ನಿಖಿಲ್ ಸ್ಪರ್ಧೆ ಅಲ್ಲಿ ಮಾಡ್ತಾರೆ ಅಂತ ಒಂದ್ ಕಡೆ ಹೇಳಲಾಗ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಪ್ರವಾಸೋದ್ಯಮ ಸಚಿವರಾಗಿರುವಂತ ಸಾರಾ ಮಹೇಶ್ ಅವರು ನಿಖಿಲ್ ಅವರೇ ಅಭ್ಯರ್ಥಿ ಮಂಡ್ಯದಲ್ಲಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಎಚ್ ಡಿ ದೇವೇಗೌಡರು ಕೂಡ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಎಚ್ ಡಿ ದೇವೇಗೌಡರು ಕೂಡ ಹೇಳಿದ್ದಾರೆ, ನಿಖಿಲ್ ಅವರಿಗೇನೆ ಟಿಕೆಟ್ ಕೊಡ್ತೀವಿ, ಮೊಮ್ಮಗನಿಗೇನೆ ಟಿಕೆಟ್ ಅಂತ ಕೂಡ ಹೇಳಿರುವಂತದ್ದು. ಇನ್ನೊಂದ್ ಕಡೆ ಪ್ರಮುಖವಾದಂತ ವಿಚಾರ ಇದು. ದೊಡ್ಡರಸಿನಕೆರೆ ಅಂಬರೀಶ್ ಅವರ ಹುಟ್ಟೂರು ದೊಡ್ಡರಸಿನಕೆರೆಯಲ್ಲಿ ನಾಮಫಲಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಜಕೀಯ ಆಗ್ತಾ ಇದೆ. ಅಲ್ಲಿ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್. ಮಂಡ್ಯದಿಂದ ಸ್ಪರ್ಧೆ ಮಾಡೋದಾದ್ರೆ ಮಾಡಿ. ಮಂಗಳೂರಲ್ಲಿ ಜೆಡಿಎಸ್ ನ ವರಿಷ್ಠ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಅನ್ನ ಕೊಡ್ತೀವಿ, ಮಂಡ್ಯದಿಂದ ಸ್ಪರ್ಧೆಯನ್ನ ಮಾಡೋದಾದ್ರೆ ಅವರು ಮಾಡ್ಲಿ ಅಂತ ದೇವೇಗೌಡರು ಹೇಳಿಕೆಯನ್ನ ನೀಡಿರುವಂತದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿಖಿಲ್ ಚುನಾವಣೆಗೆ ನಿಲ್ತೇನೆ ಎಂದಿದ್ರು, ತಾತನಿಗೆ ಪ್ರಜ್ವಲ್ ಬಗ್ಗೆ ಮಾತ್ರ ಆಸಕ್ತಿ ಇದೆ ಅಂತ ಹೇಳಬಾರ್ದು, ಅದಕ್ಕೆ ನಿಖಿಲ್ಗೂ ಕೂಡ ಅವಕಾಶವನ್ನ ಕೊಡಲು ನಿರ್ಧಾರವನ್ನ ಕೈಗೊಂಡಿದ್ದೀವಿ ಅಂತ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಫಿಕ್ಸ್. ಇಲ್ಲಿ ದೇವೇಗೌಡರ ಹೇಳಿಕೆ ನೋಡ್ತಾ ಇದ್ರು ಕೂಡ ಅದು ಸ್ಪರ್ಧೆ ಫಿಕ್ಸ್, ನಿಖಿಲ್ಗೆ ಟಿಕೆಟ್ ಫಿಕ್ಸ್ ಅಂತ. ಮತ್ತು ಒಂದ್ ಕಡೆ ಸಾರಾ ಮಹೇಶ್ ಅವರು, ಸಚಿವರಾಗಿರುವಂತ ಸಾರಾ ಮಹೇಶ್ ಅವರು ಕೂಡ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಸಿಎಂ ಪುತ್ರನೇ ದೋಸ್ತಿಯ ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಹೇಳಿಕೆಯನ್ನು ನೀಡ್ತಾ ಇರುವಂತದ್ದು. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್. ನಿಖಿಲ್ ಅವರೇ ಮಂಡ್ಯದಿಂದ ಸ್ಪರ್ಧೆಯನ್ನ ಮಾಡೋದು. ದೋಸ್ತಿ ಅಲ್ಲಿ ಅಂದ್ರೆ ದೋಸ್ತಿಯ ಅಭ್ಯರ್ಥಿನೇ ಅವರು, ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ಆಗಿ ಅವರು ಸ್ಪರ್ಧೆಯನ್ನ ಮಾಡಲಿದ್ದಾರೆ ಅಂತ ಸಾರಾ ಮಹೇಶ್ ಅವರು ಯಾವುದೇ ಅನುಮಾನ ಇಲ್ಲದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರ ಹೇಳಿಕೆಯಲ್ಲಿ ಸ್ಪಷ್ಟವಾಗ್ತಾ ಇದೆ, ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಮಂಡ್ಯದಿಂದ. ಯಾಕೆಂದ್ರೆ ದೇವೇಗೌಡರು ಕೂಡ ಹೇಳ್ತಾ ಇದ್ದಾರೆ ಮಂಡ್ಯದಿಂದ ಸ್ಪರ್ಧೆ ಮಾಡಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅಂತ. ಟಿಕೆಟ್ ಯಾರಿಗೆ ಕೊಡಲು ಬಿಡಲು ತೀರ್ಮಾನ ಮಾಡಿಲ್ಲ. ನಿಖಿಲ್ ಇಸ್ ಆಲ್ಸೋ ಒನ್ ಆಫ್ ದಿ ಆಸ್ಪಿರೆಂಟ್ ಮಂಡ್ಯದಲ್ಲಿ. ಅದು ಅವರಾಗಿ ನಿಲ್ಬೇಕು ಅಂತ ಹೇಳಲಿಲ್ಲ. ಅಲ್ಲಿ ಜನ ನಾವೀಗ ಶ್ರೀರಾಮೇಗೌಡರಿಗೆ ಗೆಲ್ಲಿಸಿದ್ದಾರೆ ಈ 4-5 ತಿಂಗಳು. ಆದರೆ ಅಲ್ಲಿ ಮಹಾಜನತೆ ನಿಖಿಲ್ ಅವರಿಗೆ ಎಲೆಕ್ಷನ್ ಟೈಮಲ್ಲೂ ಕ್ಯಾಂಪೇನ್ ಮಾಡಿಸಿದ್ದಾರೆ, ನೀವು ಬದಲೇಬೇಕು, ನೀವು ನಿಲ್ಲಬೇಕು ಅಂತ ಹೇಳಿ. ಅವರು ಇನ್ನೂ 1-2 ವರ್ಷ ನಿಲ್ಲೋದಕ್ಕೆ ರಾಜಕೀಯ ಬರೋಕ್ಕೆ ಇಷ್ಟ ಇದ್ದಿಲ್ಲ. ಸ್ವಲ್ಪ ಹೆಚ್ಚು ಯುವಕರುಗಳೆಲ್ಲ
ಈ ಫಿಲ್ಮ್ ಫೀಲ್ಡಲ್ಲಿ ಸ್ವಲ್ಪ ಗ್ಲಾಮರ್ ಇರುತ್ತಲ್ಲ, ಒಂದು ನಮ್ಗೆ ಒತ್ತಾಯ ಮಾಡಿದ್ದಾರೆ. ನಾನು ನಿಂತ್ಕೊಳ್ತೀನಿ ಅಂದ್ರೆ ನಿಂತ್ಕೊಳಪ್ಪ ಅಂತ ಹೇಳಿದ್ದು ನಿಜ. ಏಕೆಂದ್ರೆ ನಮ್ಮ ತಾತ ಪ್ರಜ್ಞೆ ಮೇಲೆ ಆಸಕ್ತಿ ಇದೆ, ನನ್ನ ಮೇಲೆ ಇಲ್ಲ ಅಂತ ಹೇಳಿ ಈ ಕೊನೆಯ ವಯಸ್ಸಿನಲ್ಲಿ ಯಾಕಪ್ಪ ದೇವೇಗೌಡರು ಸಾಹೇಬರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಬ್ಬರಿಗೂ ಸಹ ಒತ್ತಡ ಇದೆ. ಆದರೆ ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಕಾರ್ಯಕರ್ತರಿಂದ ರೈತರ ಒಳಗಾಗಿ ಮಂಡ್ಯ ಲೋಕಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಧಿಕೃತ ಅಭ್ಯರ್ಥಿ ಆಗ್ತಾರೆ. ಅವರೇ ನಮ್ಮ ಲೋಕಸಭಾ ಮೈತ್ರಿ ಸರ್ಕಾರದ ಜೆಡಿಎಸ್ ಅಭಿವೃದ್ಧಿ ದೃಷ್ಟಿಯಿಂದ, ಕಾರ್ಯಕರ್ತರ ಹಿತದೃಷ್ಟಿಯಿಂದ, ಪಕ್ಷದ ಸಂಘಟನೆಯ ಹಿತದೃಷ್ಟಿಯಿಂದ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿರವರೇ. ಮಂಡ್ಯದಿಂದ ಟಿಕೆಟ್ ಸಿಗದಿದ್ರೆ ಸುಮಲತಾ ಅವರ ನಡೆ ಏನು ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಸುಮಲತಾ ಅಂಬರೀಶ್ ಅವರು ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾರಾ? ಮಂಡ್ಯದಲ್ಲಿ ಜೋರಾಗಿದೆ ಟಿಕೆಟ್ ಮೇಲಾಟ. ಯಾಕೆಂದ್ರೆ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಬಯಸಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಅಕಸ್ಮಾತ್ ಕಾಂಗ್ರೆಸ್ನಿಂದ ಟಿಕೆಟ್ ತಪ್ಪಿದ್ರೆ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತಾರ, ಅಖಾಡಕ್ಕಿಳಿತಾರ? ಅಂದ್ರೆ ಯಾವುದೇ ಪಕ್ಷದ ಬೆಂಬಲ ಇಲ್ಲದೆ ಅವರು ಸ್ಪರ್ಧೆಯನ್ನ ಮಾಡ್ತಾರ ಅನ್ನುವ ಪ್ರಶ್ನೆ ಕೂಡ. ಯಾಕೆಂದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಫುಲ್ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಸುಮಲತಾ ಏಕಾಂಗಿ ಹೋರಾಟವನ್ನ ಮಾಡ್ತಾರ ಮಂಡ್ಯ ಕ್ಷೇತ್ರದಿಂದ? ಮಂಡ್ಯದಲ್ಲಿ ಜೋರಾಗಿದೆ ಟಿಕೆಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಮೇಲಾಟ. ಈಗ ಆಲ್ರೆಡಿ ಜೆಡಿಎಸ್ ಒಂದ್ ಕಡೆ ಸ್ಪಷ್ಟಪಡಿಸ್ತಾ ಇದೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತ. ಸೊ ಹೀಗಾಗಿ ಏನಾಗಿರ್ಬೋದು ಅವ್ರ ಮುಂದಿನ ನಡೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಕೈ ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದಾರ ಸುಮಲತಾ ಅಂಬರೀಶ್ ಅವರು. ಏನೇ ಆದ್ರೂ ಕೂಡ ಸುಮಲತಾ ಸ್ಪರ್ಧೆಯೂ ಕೂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದಲ್ಲಿ ಬಾಡಿಗೆ ಮನೆಯನ್ನ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಇದರಿಂದ ಸಾಕಷ್ಟು ಗೊಂದಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಯಾಕೆಂದ್ರೆ ಅವರು ಸ್ಪರ್ಧೆಯನ್ನ ಮಾಡೋದಕ್ಕೋಸ್ಕರನೇ ಮಂಡ್ಯಕ್ಕೆ ಬಂದಿದ್ದಾರೆ ಅನ್ನೋದು. ಅಂಬಿ ಇದ್ದ ಮನೆಯನ್ನೇ ಬಾಡಿಗೆಗೆ ಪಡೆದಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಅಂಬಿ ಅದೃಷ್ಟದ ಮನೆ ಅಂತಾನೆ ಹೇಳ್ತಾರೆ ಅದನ್ನ ಈಗ ಸುಮಲತಾ ಅಂಬರೀಶ್ ಅವರು ಕೂಡ ಬಾಡಿಗೆಗೆ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಸುಮಲತಾ ಅವರ ಕೈ ಹಿಡಿಯುತ್ತಾ ಆ ಅದೃಷ್ಟ ಕೂಡ ಅಂಬರೀಶ್ ಅವರ ರೀತಿಯಲ್ಲೇ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂಬರೀಶ್ ಅವರ ನಡುವೆ ಆ ಅಖಾಡದಲ್ಲಿ ಜಿದ್ದಾಜಿದ್ದಿ ಏರ್ಪಡುತ್ತಾ, ಅವರಿಬ್ಬರ ನಡುವೆ ಹಣಾಹಣಿ ನಡೆಯುತ್ತಾ, ಅದು ಫಿಕ್ಸ್ ಅನ್ನುವ ಕ್ವಶನ್ ಮಾರ್ಕ್ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ಮಂಡ್ಯ ರಾಜಕೀಯ ಪ್ರತಿ ಬಾರಿನೂ ಕೂಡ ಸಾಕಷ್ಟು ಕುತೂಹಲವನ್ನ ಕೇಳಿಸುತ್ತೆ. ಈ ಬಾರಿ ಕೂಡ ಸಾಕಷ್ಟು ಕುತೂಹಲವನ್ನ ಕೇಳಿಸಿದೆ. ಏಕೆಂದ್ರೆ ಇಬ್ಬರು ಕೂಡ ಹೊಸಬ್ರೆ, ಸುಮಲತಾ ಅಂಬರೀಶ್ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರಮೇಶ್, ಏನಾಗ್ತಾ ಇದೆ ಮಂಡ್ಯದಲ್ಲಿ? ಒಂದ್ ಕಡೆ ಜೆಡಿಎಸ್ ನ ವರಿಷ್ಠರಾಗಿರುವಂತ ದೇವೇಗೌಡರು, ಹಾಗೆ ಮತ್ತೊಂದ್ ಕಡೆ ಜೆಡಿಎಸ್ ನಾಯಕ ಸಾರಾ ಮಹೇಶ್ ಅವರು ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಸ್ಪರ್ಧೆ ಮಾಡೋದು ಫಿಕ್ಸ್, ಅವರೇ ಅಧಿಕೃತ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಕಾಂಗ್ರೆಸ್ನವರು ಇನ್ನು ಮಾತುಕತೆ ಆಗಿಲ್ಲ ಅಂತ ಇದ್ದಾರೆ. ಮತ್ತೊಂದ್ ಕಡೆ ಸುಮಲತಾ ಅಂಬರೀಶ್ ಅವರು ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಪೃಥ್ವಿರಾಜ್, ಅಂಬರೀಶ್ ಅವರ ನಿಧನದ ನಂತರ ಆ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಅಂಬರೀಶ್ ಅವರ ಅಭಿಮಾನಿಗಳ ಅಭಿಮತ ಆಗಿತ್ತು. ಸೊ ಆ ಕಾರಣಕ್ಕಾಗಿ ಈ ಹಿಂದೆ ಸುಮಲತಾ ಅವರನ್ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಅಭಿಮಾನಿಗಳು ಜೊತೆಗೆ ಅಂಬರೀಶ್ ಅವರ ಸಹಪಾಠಿಗಳಾಗಿದ್ದಂತ ಸಾಕಷ್ಟು ನಾಯಕರು ಮಂಡ್ಯದಿಂದ ಬಂದವರನ್ನ ಈಗಾಗಲೇ ಒತ್ತಾಯ ಮಾಡಿ ಅವರನ್ನ ಮನವೊಲಿಸಿ ಆಗಿದೆ. ಸುಮಲತಾ ಅವರು ಕೂಡ ನನ್ನ ಗಂಡನ ಏನು ಅಂತಿಮ ಆಸೆ ಇದ್ದೇನೆ, ಸೊ ಹಾಗಾಗಿ ನಾನು ಈ ಮಂಡ್ಯ ಜನತೆಯ ಜೊತೆಲಿರ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಈಗ ನೇರವಾಗಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ.
ಕಾಂಗ್ರೆಸ್ ಇಂದ ಒಂದು ವೇಳೆ ಟಿಕೆಟ್ ಸಿಗದೆ ಹೋದ್ರೂ ಕೂಡ ಪಕ್ಷೇತರರಾಗಿ ಅವರು ಕಣಕ್ಕಿಳಿಯುವಂತ ಎಲ್ಲ ಸಾಧ್ಯತೆ ಇರುವಂತದ್ದು ಈ ಹಿಂದೆ ನ್ಯೂಸ್ 18 ಕನ್ನಡ ಈಗಾಗಲೇ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೂಡ ಮಾಡಿತ್ತು. ಅದು ಈಗ ನಿಜ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದ ಒಂದು ವೇಳೆ ಟಿಕೆಟ್ ಕೊಟ್ರೆ ಸುಮಲತಾ ಅವರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ಪಡೆದು ಕಣಕ್ಕಿಳಿತಾರೆ, ಇಲ್ಲದೆ ಹೋದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಆದ್ರೆ ಒಂದು ವಿಚಾರವನ್ನ ಗಮನಿಸಬೇಕು, ಮಂಡ್ಯದಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಎಷ್ಟಿದೆಯೋ ಕಾಂಗ್ರೆಸ್ನ ಪ್ರಾಬಲ್ಯ ಕೂಡ ಅಷ್ಟೇ ಇದೆ. ಅಲ್ಲಿ ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ನಡುವೆ ಒಳಗಡೆ ಸಾಕಷ್ಟು ತಿಕ್ಕಾಟಗಳು ಶುರುವಾಗಿದ್ದಾವೆ. ಒಂದ್ ಕಡೆಯಲ್ಲಿ ದೇವೇಗೌಡರು ತಮ್ಮ ಏನು ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಲ್ಲಿ ಕಣಕ್ಕಿಳಿಸ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಸಾರಾ ಮಹೇಶ್ ಅವರು ಬಹಿರಂಗ ಕೂಡ ಇವತ್ತು ಹೇಳಿದ್ದಾರೆ. ಅದೆಲ್ಲವನ್ನ ಹೊರತುಪಡಿಸಿ ಕೂಡ ಜೆಡಿಎಸ್ ತನ್ನ ಅಭ್ಯರ್ಥಿನ ಹಾಕುವಂತಹ ಪ್ರಯತ್ನಕ್ಕೆ ಸಾಕಷ್ಟು ಪ್ರಯತ್ನವನ್ನು ಈಗಾಗಲೇ ಕಸರತ್ತನ್ನು ನಡೆಸ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ತಿಂಗಳಲ್ಲಿ 3-4 ಬಾರಿ ಈಗಾಗಲೇ ಮಂಡ್ಯಕ್ಕೆ ಭೇಟಿ ನೀಡಿ ಅಲ್ಲಿ ಪ್ರವಾಸವನ್ನು ಮಾಡೋದ್ರ ಮೂಲಕ ತಮ್ಮ ಪುತ್ರನಿಗೆ ಬೇಕಾದಂತ ಎಲ್ಲ ಏನು ವ್ಯವಸ್ಥೆಗಳನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಕೂಡ ತನ್ನ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಜೊತೆಗೆ ನಮ್ಮ ಪಕ್ಷದಲ್ಲಿ ಇನ್ನೂ ಕೂಡ ಅದರ ಸಂಬಂಧಪಟ್ಟ ಚರ್ಚೆ ಆಗಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾನೆ ಬರ್ತಿದೆ. ಆದರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಹೊಂದಾಣಿಕೆಯ ಸಮಸ್ಯೆ ಆಗಿ ಅಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಅಭ್ಯರ್ಥಿ ಹಾಕುವಂಥದ್ದು ನಿಶ್ಚಿತ ಅನ್ನುವಂಥದ್ದಾದ್ರೆ ಸುಮಲತಾ ಅವರು ಕಾಂಗ್ರೆಸ್ನಿಂದ ಕಣಕ್ಕಿಳಿಯುವಂತ ಸಾಧ್ಯತೆಯನ್ನು ಅಲಗಳೆಯುವಾಗಿಲ್ಲ. ಒಂದು ವೇಳೆ ಅಲ್ಲಿ ಹೊಂದಾಣಿಕೆಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದ್ರೆ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ನೇರವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕಿಳಿತಾರೆ. ಸೊ ಆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಮೇಶ್ ಇಲ್ಲಿ ನೋಡ್ತಾ ಇದ್ವಿ, ಈಗ ಆಲ್ರೆಡಿ ಜೆಡಿಎಸ್ ನಾಯಕರು ಹೇಳ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಅಂತ. ಅಧಿಕೃತವಾಗೂ ಕೂಡ ಅವರೇ ಅಭ್ಯರ್ಥಿ ಆಗ್ತಾರೆ, ಕಾಂಗ್ರೆಸ್ ಜೆಡಿಎಸ್ ಈ ಒಂದು ದೋಸ್ತಿಯ ಅಭ್ಯರ್ಥಿ ಆಗ್ತಾರೆ ಅಂತ. ಸುಮಲತಾ ಅಂಬರೀಶ್ ಅವರು ಮತ್ತೊಂದ್ ಕಡೆ ಅಲ್ಲಿ ಬಾಡಿಗೆ ಮನೆಯನ್ನ ಕೂಡ ಮಾಡಿರುವಂತದ್ದು. ಈಗ ಆಲ್ರೆಡಿ ಎಲ್ಲಾ ಹೋರಾಟವನ್ನ ಕೂಡ ಶುರು ಮಾಡಿದ್ದಾರೆ. ನಾನು ಸ್ಪರ್ಧೆಯನ್ನ ಮಾಡ್ತೀನಿ, ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಓಕೆ, ಇಲ್ಲ ಅಂದ್ರೆ ಪಕ್ಷೇತರವಾಗೂ ಕೂಡ ರೆಡಿ ಇದ್ದಾರೆ. ಇದು ಯಾವ ರೀತಿಯಾದಂತ ಲೆಕ್ಕಾಚಾರಕ್ಕೆ ಕಾರಣ ಆಗ್ಬೋದು ಅಲ್ಲಿ ಅಂತ, ಸುಮಲತಾ ಅವರ ಪರವಾಗಿ ಅನುಕಂಪ ಯಾವ ರೀತಿಯಾಗಿ ಬೀಸಬಹುದು ಅಂತ? ಖಂಡಿತವಾಗ್ಲೂ ಸುಮಲತಾ ಅವರಿಗೆ ಈ ಬಾರಿಯ ಅನುಕಂಪದ ಅಲೆ ಸಾಕಷ್ಟು ಪ್ರಭಾವವನ್ನ ಬೀರುತ್ತೆ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಒಳಗಿನ ತಿಕ್ಕಾಟ ಕೂಡ ಸುಮಲತಾ ಅವರಿಗೆ ಲಾಭವನ್ನ ತಂದುಕೊಡುತ್ತೆ. ಜೊತೆಗೆ ರಮೇಶ್ ಅವರು ಮತ್ತೆ ಸಂಪರ್ಕ ಮಾಡ್ತೀನಿ. ಎಸ್, ನಮ್ ಜೊತೆ ಆತ್ಮಾನಂದ ಅವರಿದ್ದಾರೆ, ಮಂಡ್ಯದ ಕಾಂಗ್ರೆಸ್ನ ಮಾಜಿ ಜಿಲ್ಲಾಧ್ಯಕ್ಷರು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಏನ್ ಸರ್ ಈಗ ನಿಮ್ ನಡೆ ಅಂತ? ಕಾಂಗ್ರೆಸ್ನ ಕೇಳ್ತೀರಾ ಮಂಡ್ಯಕ್ಕೆ ಸುಮಲತಾ ಅಂಬರೀಶ್ ಅವರನ್ನ ಸ್ಪರ್ಧೆ ಮಾಡೋದಕ್ಕೆ, ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರೇ ಅಧಿಕೃತ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಜೆಡಿಎಸ್ ನವರು, ಅದಕ್ಕೆ ಸಪೋರ್ಟ್ ಮಾಡ್ತೀರಾ? ಅಲ್ಲ, ಈಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ವರಿಷ್ಠರ ತೀರ್ಮಾನವೇ ಅಂತಿಮ ಅಂತ ಹೇಳ್ಕೊಂಡ್ ಬಂದಿದ್ದೀವಿ. ಹೌದು. ಇವತ್ತು ಕೂಡ ಖಚಿತವಾಗಿಲ್ಲ ಯಾವ ಜೆಡಿಎಸ್ಗೋ ಕಾಂಗ್ರೆಸ್ಗೋ ಅಂತ ಹೇಳಿ. ಆಮೇಲೆ ಇನ್ನು ಕೂಡ ಅಭ್ಯರ್ಥಿಗಳ ಬಗ್ಗೆನೂ ಕೂಡ ಪೂರ್ವಾಪರನ ನಮ್ಮ ಪಕ್ಷದಲ್ಲಿ ಅದನ್ ಬಗ್ಗೆ ಮಾಹಿತಿ ಸಂಗ್ರಹನೂ ಕೂಡ ಆಗಿಲ್ಲ. ಗೊತ್ತಾಗ ಮಾಡ್ತಾರೆ ಅಂತ ಕಾಣಿಸ್ತದೆ. ಕೊನೆಗೆ ನಾವು ನಮ್ಮ ವರಿಷ್ಠರು ಹೇಳಿದಾಗ ಪಕ್ಷದ ಆದೇಶದ ಮೇರೆಗೆ ನಾವು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮೇಲೆ ಬಿದ್ದು ಹೊಣೆಗಾರಿಕೆ. ಇಷ್ಟು ಹೇಳಬಲ್ಲೆ ತಮ್ಗೆ. ಅಲ್ಲ ಈಗ ನೀವು ಕಾಂಗ್ರೆಸ್ ನಾಯಕರೆಲ್ಲ ಹೇಳ್ತಾ ಇದಾರೆ, ಎಸ್ ಇನ್ನೂ ನಿರ್ಧಾರ ಆಗಿಲ್ಲ ಈ ಒಂದು ಕ್ಷೇತ್ರ ಕಾಂಗ್ರೆಸ್ಗೋ ಜೆಡಿಎಸ್ಗೋ ಅಂತ. ಆದ್ರೆ ಜೆಡಿಎಸ್ ನಾಯಕರೆಲ್ಲ ಹೇಳ್ತಾ ಇದಾರಲ್ಲ, ಸಾರಾ ಮಹೇಶ್ ಅವರು ಕೂಡ ಹೇಳಿದ್ದಾರೆ ಅಲ್ಲಿ ಅಧಿಕೃತ ಅಭ್ಯರ್ಥಿ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ. ಮತ್ತೊಂದ್ ಕಡೆ ದೇವೇಗೌಡರು ಕೂಡ ಹೇಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅಂತ. ಈಗ ವರಿಷ್ಠರ ಮಟ್ಟದಲ್ಲಿ ಏನು ಕಾಂಗ್ರೆಸ್ ನಾಯಕರುಗಳು ಜೆಡಿಎಸ್ ನಾಯಕರುಗಳ ಮಧ್ಯೆ ಏನ್ ಮಾತುಕತೆ ನಡೆದಿರೋದು ಅಂತಕ್ಕಂಥದ್ದನ್ನ ನಮ್ಗೇನು ಅದರ ಲವಲೇಶವೂ ಗೊತ್ತಿಲ್ಲ. ಈಗ ತಾವು ಹೇಳಿದಾಗೆ ಸುದ್ದಿ ಮಾಧ್ಯಮದ ಮೂಲಕ ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ನಾವ್ ಅನ್ಕೊಂಡಿದ್ವಿ ಬಹುತೇಕ ಕರೀತಾರೆ ಅಂತ, ಕೊನೆಗಾದ್ರೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡ್ಲಿಕ್ಕೆ ಅಂತಕ್ಕಂಥ ಆಶಾಭಾವನೆ ಇದೆ. ಅವ್ರು ಕರೆದ್ರೆ ನಮ್ಮ ನಿಲುವೇನು ಏನಾಗ್ಬೇಕು, ಈಗಾಗ್ಲೇ ನಾವು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಾವು ನಮಗೊಂದು ಈ ಸಲ ಪ್ರಾತಿನಿಧ್ಯ ಕೊಡ್ಬೇಕು ಅಭ್ಯರ್ಥಿಗೆ ಅಂತಕ್ಕಂಥದ್ದೆಲ್ಲ ಹೇಳಿದೀವಿ ನಮ್ಮ ವರಿಷ್ಠರ ಹತ್ರ. ಅದನ್ನ ಮುಂದೆ ಹೇಗ್ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲರ ಒಂದು ವಿಶ್ವಾಸಕ್ಕೆ ತಗೊಳ್ಬೇಕಾದ್ದು ಪಾರ್ಟಿಗೆ. ಈಗ ಕಾಂಗ್ರೆಸ್ ಕೂಡ ಮಂಡ್ಯ ಒಂದು ಕ್ಷೇತ್ರ ಬಂದಂತಹ ಸಂದರ್ಭದಲ್ಲಿ ನಿಮ್ಗೂ ಕಾಂಗ್ರೆಸ್ನವ್ರಿಗೂ ಅಳಿವು ಉಳಿವಿನ ಪ್ರಶ್ನೆ ಇರುತ್ತೆ. ಹಾಗೆ ದಿ ಬೆಸ್ಟ್ ಅಭ್ಯರ್ಥಿ ಈಗ ಸದ್ಯಕ್ಕೆ ಸಿಕ್ಕಿರೋದು ಅಂದ್ರೆ ಸುಮಲತಾ ಅಂಬರೀಶ್ ಅವರೇ. ಸೊ ಹೀಗಾಗಿ ಇವರನ್ನ ಕಣಕ್ಕಿಳಿಸುವ ನಿಟ್ಟಿನಲ್ಲಿ ನೀವು ಯಾವುದೇ ರೀತಿಯಾದಂತ ಪ್ರಯತ್ನವನ್ನ ಮಾಡೋದಿಲ್ವಾ? ಕೇಳಿ, ಸಾಮಾನ್ಯ ತಮಗ್ ಗೊತ್ತಾದಾಗೆ ಯಾವುದೇ ಎಲೆಕ್ಷನ್ ಬಂದ್ರು ಕೂಡ ಒಬ್ರು ವೀಕ್ಷಕರು ಬಂದು ನಮ್ಮ ಜನಾಭಿಪ್ರಾಯವನ್ನ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತಿದ್ದು ವಾಡಿಕೆ ಆಗಿತ್ತು. ಈ ಸಲ ಅದಾಗಿಲ್ಲ. ನಮ್ಗೆ ಕೆಪಿಸಿಸಿ ಹೇಳಿದ್ದು ಸ್ವತಃ ನಮ್ಮ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರೇ ಎಲ್ಲಾ ಕ್ಷೇತ್ರಕ್ಕೆ ಹೋಗಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಅದೀಗ ಆಗಿಲ್ಲ. ನಾನಾದ್ರೂ ಕೂಡ ವೈಯಕ್ತಿಕವಾಗಿ ಇನ್ನೊಂದು 2 ದಿವಸದಲ್ಲಾರು ಕೂಡ
ಮಂಡ್ಯದ ಬಗ್ಗೆ ಕ್ಲಿಷ್ಟವಾದ ಸಮಸ್ಯೆ ಇರೋದ್ರಿಂದ ಕರೀತಾರೆ ಅಂತ ಇಟ್ಕೊಂಡಿದೀವಿ. ಅಲ್ಲ ಓಕೆ ಅದ್ರ ಸರ್, ಕಾದ್ ಓಕೆ ಅಲ್ಲ ನೋಡ್ತೀವಿ. ಇದೆಲ್ಲ ಗೊತ್ತಾಯ್ತು. ಬಟ್ ನೀವ್ ಯಾವುದೇ ರೀತಿಯಾದಂತ ಒತ್ತಡವನ್ನ ಹೇರಲ್ವಾ? ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನವರು ಸುಮಲತಾ ಮಂಡ್ಯ ಅಂಬರೀಶ್ ಈಗ ಅವ್ರನ್ನ ಸ್ಪರ್ಧೆ ಮಾಡೋದಕ್ಕೆ ಬಿಡೋಣ, ಈಗ ಇನ್ನು ನಮಗೆ ಕೊಡಿ ಅಂತ. ಇವ್ರ ಜೊತೆನಲ್ಲಿ ಇನ್ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ಆಕಾಂಕ್ಷೆಯಲ್ಲಿ ಇಟ್ಕೊಂಡಿದ್ರು ಕೂಡ ಅದು ಗೊತ್ತಾಗಿಲ್ಲ. ನಮ್ಮನ್ನ ಕರೆದ್ರೆ ನಾವು ಮಂಡ್ಯದಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ಬೇಕು ಅಂತಕ್ಕಂಥದನ್ನ ಒತ್ತಾಯ ಮಾಡ್ತೀವಿ. ಇದೆಲ್ಲನೂ ಕೂಡ ನಮ್ಮ ಎಲ್ಲಾ ಕಾಂಗ್ರೆಸ್ಸಿಗರ ಒಟ್ಟಾರೆ ಅಭಿಲಾಷೆ, ಅಭಿಪ್ರಾಯ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲದ ಟಿಕೆಟ್ ನ ಕೊಡಬೇಕು ಅಂತಕ್ಕಂಥದ್ದು. ಅಲ್ಲ ಇನ್ನೊಂದ್ ಕಡೆ ನಿಮ್ಮ ಕಾಂಗ್ರೆಸ್ ನಾಯಕರೇ ಹೇಳಿದ್ದಾರೆ, ಚಲುವರಾಯ ಸ್ವಾಮಿ ಅವರು. ಒಂದ್ ಕಡೆ ಈಗ ಸುಮಲತಾ ಅಂಬರೀಶ್ ಅವರು ಈ ಹಿಂದೆ ಅಂದ್ರೆ ಅಂಬರೀಶ್ ಅವರು ಇದ್ದಂತ ಸಂದರ್ಭದಲ್ಲಿ ಅಂಬರೀಶ್ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಸಪೋರ್ಟ್ ಅನ್ನ ಮಾಡಿದ್ರು. ಮತ್ತೊಂದ್ ಕಡೆ ಆ ಒಂದು ಕುಟುಂಬದ ಜೊತೆ ಚೆನ್ನಾಗೇ ಇದ್ರು. ಬಟ್ ಈ ರೀತಿಯಾಗಿ ಅನ್ಯಾಯ ಮಾಡೋದು ಸರಿಯಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಇದು ಚಲುವರಾಯ ಸ್ವಾಮಿ ಅವರ ಅಭಿಪ್ರಾಯ, ನಾನು ಅದಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ನಾವು ಒಟ್ಟಾರೆ ಕಾಂಗ್ರೆಸ್ನಾಗಿ ಹೇಳ್ತಕ್ಕಂಥದ್ದು, ನಮ್ಮ ಹಿಂದಿಂದಲೂ ಕೂಡ ನಾವು ಮನವಿ ಮಾಡ್ಕೊಂಡು ಬರ್ತಾ ಇದೀವಿ, ಒತ್ತಾಯ ಮಾಡ್ಕೊಂಡು ಬರ್ತಾ ಇದೀವಿ. ಕಾಂಗ್ರೆಸ್ನ ಒಂದು ಈ ಸಲ ತೆಗೆದುಕೊಳ್ಬೇಕು ಒಂದು ಅವಕಾಶನ ಅಂತಕ್ಕಂಥದ್ದನ್ನ. ಮುಂದೆನೂ ಕೂಡ ನಮ್ನ ಕರೆದು ಮಾತಾಡ್ತಕ್ಕಂಥ ಸಮಯದಲ್ಲಿ ಕರೀತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಅವತ್ತು ಕೂಡ ಈ ಒಂದು ಇನ್ನೂ ಕಾಯ್ತಾನೆ ಇದೀರಾ, ವೈಟಿಂಗ್ ಅಲ್ಲಿ ಇದೀರಾ. ಬಟ್ ಜೆಡಿಎಸ್ ನವ್ರು ಹಾಗಾದ್ರೆ ಅಧಿಕೃತವಾಗಿ ಹೇಳ್ತಾ ಇದಾರಲ್ಲ, ಅದಕ್ಕೇನು ಈಗ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಮಂಡ್ಯ ಸೀಟಿನ ಬಗ್ಗೆ ಏನು ಮಾತುಕತೆ ನಡೆದಿದೆ ಅಂತಕ್ಕಂಥದ್ದು ಬಹಿರಂಗ ಆಗಿಲ್ಲ, ಅವ್ರು ತಿಳಿಸುವಿಲ್ಲ ನಮ್ಗೆ. ಆದ್ರಿಂದ ಕೊನೆಗಾದ್ರೂ ಕೂಡ ಏನಾದ್ರು ಕರೆದು ವಿಚಾರ ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿ. ಓಕೆ, ಥ್ಯಾಂಕ್ ಯು ಆತ್ಮಾನಂದ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದೀವಿ ಮಂಡ್ಯದಲ್ಲಿ ಆಗ್ತಾ ಇರುವಂತ ರಾಜಕೀಯದ ಮೇಲಾಟವನ್ನ ಯಾರು ಸ್ಪರ್ಧಿಸ್ತಾರೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಗೊಂದಲ ಇನ್ನೂ ಕೂಡ ಮನೆ ಮಾಡಿದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಗಂಗಾಧರ್ ಅವರಿದ್ದಾರೆ, ಮಂಡ್ಯದ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ನವರು. ನಮಸ್ಕಾರ ಸರ್ ಗಂಗಾಧರ್ ಅವರೇ. ಸರ್ ನಮಸ್ಕಾರ, ಹೇಳಿ ಸರ್. ಸರ್ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಪಕ್ಷದ ಅಭ್ಯರ್ಥಿಯನ್ನ ನಿಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ? ಸರ್, ನಮ್ಮ ಪಕ್ಷದ ಅಭ್ಯರ್ಥಿ ಮತ್ತೆ ನಮ್ಮ ಸೀಟ್ ಹೊಂದಾಣಿಕೆ ಅಂತಿಮ ಆಗುವ ತನಕ ನಮ್ಮಿಂದ ಆ ರೀತಿ ಯಾವುದೇ ರೀತಿಯಾದ ಅಭ್ಯರ್ಥಿ ಘೋಷಣೆ ಸಾಧ್ಯತೆ ಇಲ್ಲ. ಓಕೆ, ಸೀಟು ಹೊಂದಾಣಿಕೆ ಆದ ನಂತರ ಹೈಕಮಾಂಡ್ ಯಾವ್ಯಾವ ಕ್ಷೇತ್ರವನ್ನ ಓಕೆ ಗಂಗಾಧರ್ ಸರ್, ಎಸ್ ನಿಮ್ಮ ಅಲ್ಲ ನಿರೀಕ್ಷಿತವಾದಂತ ಹೇಳಿಕೆಯನ್ನ ನೀಡ್ತಾ ಇದ್ದೀರಾ. ಆದ್ರೆ ಜೆಡಿಎಸ್ ನವ್ರು ಆ ರೀತಿಯಾಗಿಲ್ವಲ್ಲ, ನಮ್ಮ ಅಭ್ಯರ್ಥಿನೇ ಸ್ಪರ್ಧೆ ಮಾಡೋದು, ಜೆಡಿಎಸ್ ನವರೇ ಸ್ಪರ್ಧೆ ಮಾಡೋದು, ನಮ್ಮ MLA ಇರೋದು, ಹಂಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡೋದು ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಅಲ್ಲಿ ಏನ್ ಹಿಂದೆ ಮುಂದೆ ಯಾರು ನೋಡ್ತಾ ಇಲ್ಲ. ದೇವೇಗೌಡರು ಹೇಳ್ತಾ ಇದಾರೆ, ಸಾರಾ ಮಹೇಶ್ ಅವರು ಹೇಳ್ತಾ ಇದಾರೆ. ಸರ್, ಈಗ ನಮ್ಮ ಅಭಿಪ್ರಾಯ ಒಂದೇ. ಈಗ ಅವರ ಅಭಿಪ್ರಾಯದ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಪಕ್ಷಕ್ಕೆ ಯಾವ ನಿರ್ದೇಶನವನ್ನ ಕೊಡ್ತದೆ ಆ ನಿರ್ದೇಶವನ್ನ ಚಾಚು ತಪ್ಪಲೆ ಪಾಲನೆ ಮಾಡ್ತೀವಿ. ಸೀಟ್ ಶೇರಿಂಗ್ ಆಗೋ ತನಕ ನಾವು ನಮ್ಮ ಅಭ್ಯರ್ಥಿ ಘೋಷಣೆ ಆಗ್ಲಿ ಅಥವಾ ನಾವು ಸ್ಪರ್ಧೆ ಮಾಡ್ತೀವಿ ಅಂತಲೇ ಆಗ್ಲಿ ಹೇಳಲಿಕ್ಕೆ ಬರಲ್ಲ. ಅಲ್ಲ ಓಕೆ, ಈಗ ಯಾರು ಏನು ಕೇಳಲೇ ಇಲ್ಲ ಅಂದ್ರೆ ಪಕ್ಷಕ್ಕೆ ಹೆಂಗ್ ಗೊತ್ತಾಗುತ್ತೆ ಅಲ್ಲಿ ಸ್ಟ್ರಾಂಗ್ ಅಭ್ಯರ್ಥಿ ಇದಾರೆ ಅಥವಾ ನಮ್ಮ ಪಕ್ಷ ಹಿಂಗ್ ಸ್ಟ್ರಾಂಗ್ ಇದೆ ನಾವು ನಿಲ್ಲಿಸಬೇಕು ಅಂತ? ನಾವೇನು ಮಾತನಾಡದೆ ಹೋದ್ರೆ ಅವರು ಓಕೆ ಜೆಡಿಎಸ್ ಗೆ ಬಿಟ್ಕೊಟ್ಬಿಡೋಣ ಅನ್ಬಿಡ್ತಾರೆ. ದಯಮಾಡಿ ಮಾಧ್ಯಮ ಮಿತ್ರರೇ, ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ನಾವು ಮಾಧ್ಯಮದ ಮೂಲಕ ಯಾವ್ದನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಪಕ್ಷದ ವೇದಿಕೆಯಲ್ಲಿ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡಿದೀವಿ. ಖಂಡಿತ. ಓಕೆ, ಅಲ್ಲ ಈಗ ಯಾರನ್ನ ಆಯ್ಕೆ ಮಾಡ್ಬೇಕು ಅಂತ ಓಕೆ ಕೇಳಿದ್ರೆ ಅಭಿಪ್ರಾಯ ಕೇಳ್ತಾರೆ ಜಿಲ್ಲಾಧ್ಯಕ್ಷರು. ಗಂಗಾಧರ್ ಅವರ ಯಾರು ಹೆಸರುಗಳನ್ನ ಹೇಳಿ ಯಾರು ನಿಲ್ಸೋಣ ಅಂತ ಆಕಾಂಕ್ಷಿತರ ಪಟ್ಟಿನ ಕರೆದು ಅಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ಸ್ಕ್ರೀನ್ ಮಾಡಿ ನಾವು ಹೈಕಮಾಂಡ್ ಕಳಿಸ್ತೀವಿ ಸರ್. ಅಲ್ಲ ಈಗ ಸುಮಲತಾ ಅಂಬರೀಶ್ ಅವ್ರ ವಿಚಾರಕ್ಕೆ ಏನ್ ಹೇಳ್ತೀರಾ? ಸುಮಲತಾ ಅಂಬರೀಶ್ ಅವರು ಕೂಡ ಅವರು ಆಕಾಂಕ್ಷಿತರು ಇದ್ದಾರೆ, ಇನ್ನು ಕೆಲವರು ಇದ್ದಾರೆ. ಒಟ್ಟಾರೆ ಪಕ್ಷ ನಮ್ಮಲ್ಲಿ ಏಕಾಏಕಿ ನಾವು ಇನ್ನೊಬ್ರು ಘೋಷಣೆ ಮಾಡಲ್ಲ. ಏನಿರ್ತದೆ ಅದು ಪ್ಯಾನಲ್ ಅಲ್ಲಿ ಹೆಸರು ಹೋಗ್ತದೆ, ಗೆಲ್ಲುವ ಸಾಮರ್ಥ್ಯ ಯಾರು ಇರ್ತಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತದೆ. ಅದು ಸೀಟ್ ಶೇರಿಂಗ್ ಅಂತಿಮ ಆದಾಗ. ಸೀಟ್ ಶೇರಿಂಗ್ ಅಲ್ಲಿ ಜೆಡಿಎಸ್ ಗೆ ಬಿಟ್ಕೊಟ್ಬಿಟ್ರಪ್ಪ, ಅವಾಗ ನೀವು ಈಗ ಸಪೋರ್ಟ್ ಮಾಡ್ಬಿಡದೆ ಜೆಡಿಎಸ್ ಗೆ ಸುಮಲತಾ ಅಂಬರೀಶ್ ಅವರು ನಿಂತ್ರು. ಅದೇ ಪಕ್ಷದ ಆದೇಶವನ್ನ ಪಾಲನೆ ಮಾಡಿ ಆ ತರ ಸಂದರ್ಭ ಬಂದಾಗ ಪಕ್ಷದ ತೀರ್ಮಾನ ನಾವು ಬೆಂಬಲಿಸಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು ಗಂಗಾಧರ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.